ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಭರತ ಶ್ರೇಷ್ಠನೇ, ಈಗ ನಾನು ನಿನಗೆ 3 ರೀತಿಯಾದಂತಹ ಸುಖ ಸಂತೋಷದ ಬಗ್ಗೆ ಹೇಳ್ತೇನೆ, ಕೇಳಿಸ್ಕೊ. ಇದನ್ನ ಯಾರು ಸತತವಾಗಿ ಅಭ್ಯಾಸವನ್ನು ಮಾಡಿ ಪಡಿತಾರೋ ಆಗ ಅವರಲ್ಲಿ ಎಲ್ಲ ರೀತಿಯಾದಂತಹ ನೋವಿನ ಅಂತ್ಯ ಆಗ್ಬಿಡತ್ತೆ. ಮತ್ತೆ ಒಂದು ಸತಿ ಈ ಸ್ಥಿತಿಯನ್ನ ಪಡೆದ್ರೆ ಅದಾದ ಮೇಲೆ ಅವರೆಂದಿಗೂ ಆ ಸ್ಥಿತಿಯಿಂದ ಹಿಂದಿರುಗಿ ಬರಲ್ಲ. ಯಾವ ತರ ಸುಖ ಸಂತೋಷವು ಶುರುವಿನಲ್ಲಿ ವಿಷ ಕುಡಿದ ಹಾಗೆ ಇದ್ರು ನಂತರ ಬರ್ತಾ 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 ಕೊನೆ ಆಗ್ಬೇಕಾದ್ರೆ ಅಮೃತಮಯವಾಗಿದ್ರೆ ಅಂತ ಖುಷಿಯನ್ನ ಅಥವಾ ಅಂತ ಸುಖ ಸಂತೋಷವನ್ನ ನಾವು ಸಾತ್ವಿಕ ಸುಖ ಅಂತ ಕರಿತೀವಿ. ಇದು ಯಾವಾಗ ಸಿಗತ್ತೆ ಅಂದ್ರೆ ನಮ್ಮ ಆತ್ಮವನ್ನ ನಾವು ಅರಿಯಲು ಪ್ರಯತ್ನ ಮಾಡಿ ಅರಿತು ಸಂತುಷ್ಟತೆ ಪಡೆದ್ರೆ ಆಗ ಸಿಗುವಂತಹ ಸುಖವೇ ಇದು ಅಂತ ಇಲ್ಲಿ ಹೇಳ್ತಾರೆ.